ಗೃಹಲಕ್ಷ್ಮಿ ಯೋಜನೆಯ ಮತ್ತೊಂದು ಹೊಸ ಅಪ್ಡೇಟ್ಗೆ ಎಲ್ಲರಿಗೂ ಸ್ವಾಗತ ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನೋಡೋದೇನೆಂದರೆ ಗೃಹಲಕ್ಷ್ಮಿ ಯೋಜನೆ ಎಲ್ಲ 12 ಮತ್ತು 13ನೇ ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ ಸಂಪೂರ್ಣ ಅದೊಂದು ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಹಣ ಅಂದರೆ ಸ್ನೇಹಿತರೆ ಒಟ್ಟಿಗೆ 4,000 ಹಣ ನಿಮ್ಮ ಖಾತೆಗೆ ಜಮೆ ಆಗಲಿದೆ ಎಂದು ಗೃಹಲಕ್ಷ್ಮಿ ಯೋಜನೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಏನು ಮಾಡಿದಾರಪ್ಪ ಅಂತಂದ್ರೆ ಸ್ನೇಹಿತರೆ, ನಿನ್ನೆ ನಡೆದ ಸಭೆಯಲ್ಲಿ ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಎಲ್ಲ ಮತ್ತು ಫಲಾನುಭವಿಗಳಿಗೆ ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಅದೇ ರೀತಿ ಹೊಸಬರಾಗಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ದಾರೆ ಅಂದರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕಿಗೆ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸ್ನೇಹಿತರೆ ಬನ್ನಿ ಸ್ನೇಹಿತರೆ ವಿಡಿಯೋ ಶುರು ಮಾಡೋಣ. ನೋಡಿ ಸ್ನೇಹಿತರೆ, ಮಹಿಳೆಯರಿಗೆ ಸಿಹಿ ಸುದ್ದಿ ನೀಡಿರ್ತಕ್ಕಂಥ ಈಗ ರಾಜ್ಯ ಸರ್ಕಾರ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆ 2 ಕಂತಿನ ಒಟ್ಟಿಗೆ ಜಮಾ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು ಈಗ ಒಂದರಿಂದ ಒಂದೂವರೆ ವರ್ಷ ಕಳೆದಿದ್ದು, ಅದಕ್ಕಾಗಿ ಸ್ನೇಹಿತರಿಗೆ ಎಲ್ಲ ಮಹಿಳೆಯರು ಮತ್ತು 10ರಿಂದ 11ನೇ ಕಂತಿನವರೆಗೂ ಹಣವನ್ನು ಪಡೆದಿದ್ದಾರೆ. ಒಬ್ಬೊಬ್ಬರು ಕೆಲವರು 12ನೇ ಕಂತಿನವರೆಗೂ ಹಣವನ್ನು ಪಡೆದಿದ್ದಾರೆ. ಸ್ನೇಹಿತರೆ ಇನ್ನು ಕೆಲವರು 5, 6, 7, 8 ಇಷ್ಟೇ ಪಡೆದಿದ್ದು. ಸ್ನೇಹಿತರೆ ಅದಕ್ಕಾಗಿ ಎಲ್ಲ ಒಂದು ಪೆಂಡಿಂಗ್ ಇರತಕ್ಕಂಥ ಹಣವನ್ನು ಕೂಡ ಜಮೆ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಇದೇನಿದೆ 2 ತಿಂಗಳ ಅಂದರೆ 2 ಕಂತಿನ ಹಣವನ್ನು ಒಟ್ಟಿಗೆ ಜಮಾ ಮಾಡಲಿದೆ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ ಈಗ ಸ್ನೇಹಿತರೆ, ಕಾಂಗ್ರೆಸ್ ಸರ್ಕಾರ ನೀಡಿರುವಂಥ 5 ಯೋಜನೆಗಳಲ್ಲಿ ಒಂದಾದಂಥ ಯೋಜನೆ ಏನಾಗಿದೆಪ್ಪ ಅಂತಂದರೆ ಸ್ನೇಹಿತರೆ ಗೃಹಲಕ್ಷ್ಮಿ ಯೋಜನೆಯ ಈ ಒಂದು ಯೋಜನೆಯೇ ಆಗಿದೆಯಲ್ಲ ಮೂಲಕ ಪ್ರತಿ ತಿಂಗಳು ಸ್ನೇಹಿತರೆ ಮಹಿಳೆಯರ ಖಾತೆಗೆ ಅಂದರೆ ಫಲಾನುಭವಿಗಳ ಖಾತೆಗೆ 2,000 ಹಣವನ್ನು ನೇರವಾಗಿ ಅವರ ಖಾತೆಗೆ ಜಮಾ ಮಾಡಲಾಗುತ್ತಿತ್ತು. ಸ್ನೇಹಿತರೆ ಆದರೆ ಈಗ ಕಳೆದ 2 ತಿಂಗಳಿಂದ ಏನಿದೆಲ್ಲ ಸ್ನೇಹಿತರೆ ಹಣವನ್ನು ಜಮಾ ಮಾಡಿಲ್ಲ. ಸ್ನೇಹಿತರೆ ಆದ ಕಾರಣ ಈಗ ಎಲ್ಲ ಜನರು ಏನು ಮಾಡ್ತಾಯಿದ್ದಾರೆ ಅಂದರೆ ಹಣವು ಯಾವಾಗ ಬರುತ್ತೆ ಮತ್ತು ಈ ಗೃಹಲಕ್ಷ್ಮಿ ಯೋಜನೆ ಇನ್ನು ಮೇಲೆ ಬಂದ್ ಆಗುತ್ತೆ ಎಂದು ಒಂದು ಅಂದರೆ ಗೋಚರದಲ್ಲಿದ್ದಾರೆ. ಸ್ನೇಹಿತರೆ ಅದಕ್ಕಾಗಿ ಸ್ನೇಹಿತರೆ ಏನು ಮಾಡಿದಾರಪ್ಪ ಅಂತಂದ್ರೆ ಸ್ನೇಹಿತರೆ ಈಗ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥವ್ರು ಹೇಳಿದ್ದಾರೆ. ಸ್ನೇಹಿತರೆ ಯಾವುದೇ ಕಾರಣಕ್ಕೂ ಈ ಒಂದು 5 ಯೋಜನೆ ಇದೆಯಲ್ಲ ಗ್ಯಾರಂಟಿ ಯೋಜನೆಗಳನ್ನು ನಿಲ್ಲಿಸಲ್ಲ ಮತ್ತು ನಾವು ಈಗ ಕಡ್ಡಾಯವಾಗಿ ನಿಮಗೆ ಹಣವನ್ನು ಜಮೆ ಮಾಡ್ತೀವಿ ಎಂದು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಸರ್ಕಾರದಿಂದ ಮತ್ತೊಂದು ಸಿಹಿ ಸುದ್ದಿ ಬಂದಿದೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಾವು ದಿನನಿತ್ಯ ನಮ್ಮ ಮಾಧ್ಯಮದಲ್ಲಿ ನಿಮಗೆ ಇದೇ ಥರ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡ್ತೇವೆ. ನಿಮಗೆ ಬೇಕಾದ ಒಂದು ವಿಡಿಯೋ ನಮ್ಮಲ್ಲಿ ಸಿಗುತ್ತೆ. ಅದೇ ರೀತಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ ಐಕಿಗೆ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ನೋಡಿ ಸ್ನೇಹಿತರೆ, ಗೃಹಲಕ್ಷ್ಮಿ ಯೋಜನೆ ಮಾಹಿತಿ ಏನಾಗಿದೆ ಅಂದರೆ ಸ್ನೇಹಿತರೆ ನಿಮಗೆ ತಿಳಿದಿರುವಂತೆ ಮಹಿಳೆಯರು ಅಲ್ಲಿವರೆಗೂ ಸ್ನೇಹಿತರೆ ಏನಂದರೆ 10 ಕಂತಿನ ಹಣವನ್ನು ಪಡೆದುಕೊಂಡಿದ್ದಾರೆ ಮತ್ತು ಅದೇ ರೀತಿಯಾಗಿ ಈ ಒಂದು ಯೋಜನೆಗಾಗಿ ಈಗ ಒಟ್ಟಾರೆಯಾಗಿ ಸ್ನೇಹಿತರೆ 20,000 ಹಣವನ್ನು ಎಲ್ಲ ಮಹಿಳೆಯರು ಪಡೆದುಕೊಂಡಿದ್ದಾರೆ. ಸ್ನೇಹಿತರೆ ಆದರೆ ಈಗ ಕೆಲವೊಂದಷ್ಟು ಸಮಸ್ಯೆಗಳಿಂದಾಗಿ 12 ಮತ್ತು 13ನೇ ಕಂತಿನ ಹಣವನ್ನು ಏನು ಮಾಡಬಾರ್ದು ಅಂದರೆ ಸ್ನೇಹಿತರೆ ಈಗ ಬಿಡುಗಡೆ ಮಾಡಲು ತಡವಾಗಿ ಎಂದು ಮಾಹಿತಿ ನೀಡಿದ್ದಾರೆ. ಸ್ನೇಹಿತರೆ ಇನ್ನು ಕೆಲವೇ ದಿನಗಳಲ್ಲಿ ಸೆಪ್ಟೆಂಬರ್ 31ರೊಳಗೆ ಸ್ನೇಹಿತರೆ ಇನ್ನು ನಿಮ್ಮ ಒಂದು ವಾರ ಅಂದರೆ ಸೆಪ್ಟೆಂಬರ್ 31 ಇದೆಯಲ್ಲ ಸ್ನೇಹಿತರೆ ಇದರ ಒಳಗೆ ನಿಮಗೆ ನಿಮ್ಮ ಖಾತೆಗೆ ಜಮಾ ಮಾಡುತ್ತೀವಿ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಸಚಿವರಾದಂಥವ್ರು ಏನಿದಾರಲ್ಲ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಮೊದಲ ಹೊಸಬರಾಗಿ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ನಮ್ಮ ಒಂದು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿರ್ತಕ್ಕಂಥ ಒಂದು ಬೆಲ್ಲೈಕಿಗೆ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ಸ್ನೇಹಿತರೆ ನಾವು ಯಾವುದೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದರೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ನಿಮಗೆ ಗೃಹಲಕ್ಷ್ಮಿ ಯೋಜನೆ ಹಣ ಜಮಾ ಆಗಬೇಕಾದ್ರೆ ನೀವು ಏನು ಮಾಡಬೇಕೆಂದು ಸಂಪೂರ್ಣ ತಿಳಿಸ್ಕೊಡ್ತೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆಯವರೆಗೆ ವೀಕ್ಷಿಸಿ. ಸ್ನೇಹಿತರೆ ಖಾತೆಗಳಿಗೆ ಈ KYC ಆಗಿದೆ ಇಲ್ಲದರೆ ನೀವು ಈಗ ಈ KYC ಮಾಡ್ಕೋಬೋದಾಗಿ ಸ್ನೇಹಿತರೆ. ಮತ್ತು ಈಗ ಅಂದರೆ ಈ KYC ಆಗಿಲ್ಲ ಅಂದರೆ ಹೇಗೆ ಚೆಕ್ ಮಾಡ್ಕೋಬೋದು ಅಂದರೆ ಸ್ನೇಹಿತರೆ ನೀವು ಸ್ನೇಹಿತರೆ ಒಂದು ವೇಳೆ ಆಗದೇ ಇದ್ದರೆ ಅದನ್ನು ಮಾಡಿಸಬೇಕಾಗುತ್ತೆ. ಸ್ನೇಹಿತರೆ ಒಂದು ವೇಳೆ ಮಾಡಿಸದೇ ಇದ್ದರೆ ಯಾವುದೇ ಕಾರಣಕ್ಕೂ ನಿಮ್ಮ ಖಾತೆಗಳಿಗೆ ಏನಿದೆಯಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣವಂತೂ ನಿಮ್ಮ ಖಾತೆಗೆ ಜಮಾ ಆಗಲ್ಲ ಅಂತ ಹೇಳಿದ್ದಾರೆ. ಸ್ನೇಹಿತರೆ ಆದ ಕಾರಣ ನೀವು ಈ ಕೂಡಲೇ ಹೋಗಿ ಈ KYC ಮಾಡಿಸಿಕೊಳ್ಳಿ. ಸ್ನೇಹಿತರೆ ಹಾಗೆ ನೀವು ನಿಮ್ಮ ಬ್ಯಾಂಕ್ ಖಾತೆಗೆ NPCI ಅಂತ ಮ್ಯಾಪಿಂಗ್ ಆಗಿದೆ ಇಲ್ವಾ ಎಂಬುದನ್ನು ಕೂಡ ಚೆಕ್ ಮಾಡ್ಕೊಳ್ಳಿ. ಸ್ನೇಹಿತರೆ ಮತ್ತು ಒಂದು ವೇಳೆ ಆಗದೇ ಇದ್ದರೆ ನೀವು ಅದನ್ನು ಕೂಡ ಮಾಡಿಸಬೇಕಾಗುತ್ತದೆ. ನೀವು ಇದನ್ನು ಮಾಡಿಸಿದರೆ ನಂತರ ನಿಮ್ಮ ಬ್ಯಾಂಕ್ ಖಾತೆಯ ಗೃಹಲಕ್ಷ್ಮಿ ಯೋಜನೆ ಹಣ ಏನಿದೆಯಲ್ಲ ಬಂದು ತಲುಪುತ್ತೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಹಾಗೆ ಈ ಗೃಹಲಕ್ಷ್ಮಿ ಯೋಜನೆ 12 ಮತ್ತು 13ನೇ ಕಂತಿನ ಹಣ ಬಂದಿಲ್ಲ ಅಂತ ಎಲ್ಲ ಕೇಳ್ತಾಯಿದ್ರು. ಈಗ ಎಲ್ಲ ಜಿಲ್ಲೆಗಳಿಗೆ ಅಂದರೆ ಜಿಲ್ಲೆಗಳಲ್ಲಿ ಇರುವಂಥ ಮಹಿಳೆಯರಿಗೂ ಕೂಡ ಇನ್ನು ಸೆಪ್ಟೆಂಬರ್ 31ರೊಳಗೆ ಏನಿದೆಲ್ಲ ಬಿಡುಗಡೆ ಮಾಡಲಾಗುತ್ತದೆ ಎಂದು ಮಾಹಿತಿಯನ್ನು ಲಕ್ಷ್ಮೀ ಹೆಬ್ಬಾಳ್ಕರ್ ಸಚಿವರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ತಿಳಿಸಿದ್ದಾರೆ. ಸ್ನೇಹಿತರೆ ನೋಡಿ ಸ್ನೇಹಿತರೆ, ಆದ ಕಾರಣ ಎಲ್ಲ ಮಹಿಳೆಯರು ಈಗ ಕಾದು ಕುಳಿತಬೇಕಾಗಿದೆ ಸ್ನೇಹಿತರೆ. ಯಾಕಂದರೆ ಮಹಿಳೆಯರು ಇನ್ನೂ ಹಣ ಬಿಡ್ತೇವೆ ಎಂದು ಹೇಳಿದ್ದಾರೆ. ಈಗ ಮಹಿಳೆಯರಿಗೆ
ಫಲಾನುಭವಿಗಳ ಖಾತೆಗೆ ಹಣವನ್ನು ಜಮೆ ಮಾಡ್ತೀವಿ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ತಿಳಿಸಿದ್ದಾರೆ ಸ್ನೇಹಿತರೆ. ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ಸಂಬಂಧಿಸಿದಂತೆ ನಾವು ನಿಮಗೆ ಈ ಒಂದು ಮೇಲಿರುವಂಥ ಮಾಹಿತಿ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಿಮ್ಮ ಸ್ನೇಹಿತರು ಕೂಡ ಶೇರ್ ಮಾಡಿ ಸ್ನೇಹಿತರೆ. ಬಾಯ್ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ಅಪ್ಡೇಟ್ ನ್ಯೂಸ್ ಒಟ್ಟಿಗೆ. ಬಾಯ್.